114 ವರ್ಷಗಳ ಸೇವಾ ಪರಂಪರೆಯನ್ನು ಹೊಂದಿರುವಂತಹ ಎಂಸಿಸಿ ಬ್ಯಾಂಕ್ ತನ್ನ 22ನೇ ಶಾಖೆಯನ್ನು ದೇರಳಕಟ್ಟೆಯಲ್ಲಿ ಆರಂಭಿಸುವಂತಹ ಮೂಲಕ ಕರಾವಳಿ ಭಾಗದ ಬ್ಯಾಂಕಿಂಗ್ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಿದೆ. ಫಾದರ್ ಮುಲ್ಲರ್ಸ್ ಕಾಂಪ್ಲೆಕ್ಸ್ನ ನೆಲಮಹಡಿಯಲ್ಲಿ ಭಾನುವಾರ ನೂತನ ಶಾಖೆ, ಎಟಿಎಂ ಹಾಗೂ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ನ ಸುಪೀರಿಯರ್ ಜನರಲ್ ಸಿ. ಮಿಲ್ಲಿ ಫೆರ್ನಾಂಡಿಸ್ ಮಾತನಾಡಿ, ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಬ್ಯಾಂಕ್ಗಳು ಪ್ರಮುಖ ಪಾತ್ರ ವಹಿಸ್ತಾ ಇದೆ. ವಿದ್ಯಾರ್ಥಿಗಳ ಉಳಿತಾಯದ ಅಭ್ಯಾಸ ಬೆಳೆಸುವಂತದ್ದು, ಹಿರಿಯ ನಾಗರಿಕರಿಗೆ ಪಿಂಚಣಿ ಸೌಲಭ್ಯಗಳನ್ನು ಸುಲಭವಾಗಿ ಒದಗಿಸುವಂತದ್ದು, ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಸಾಲ ಹಾಗೂ ಉಳಿತಾಯ ಯೋಜನೆಗಳ ಮೂಲಕ ಬೆಂಬಲ ನೀಡುವಂತದ್ದು ಬ್ಯಾಂಕ್ಗಳ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದರು. ಪಾಣೀರ್ನ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ನ ಧರ್ಮಗುರು ಫಾದರ್ ವಿಕ್ಟರ್ ಡಿಮೆಲ್ಲೋ ಮಾತನಾಡಿ, ಎಂಸಿಸಿ ಬ್ಯಾಂಕ್ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹ ಸೇವೆಯಿಂದ ಜನರ ನಂಬಿಕೆ ಗಳಿಸಿರುವಂತಹ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಗ್ರಾಹಕರೇ ಬ್ಯಾಂಕ್ನ ನಿಜವಾದ ಆಧಾರವಾಗಿದ್ದು, ಅವರ ಉಡುಗೆ ಅಥವಾ ಬಾಯಿಯ ರೂಪವನ್ನೆಲ್ಲ ಸಮಾನ ಗೌರವದಿಂದ ಸೇವೆ ನೀಡಬೇಕು ಎಂದು ಸಿಬ್ಬಂದಿಗೆ ಸಲಹೆಯನ್ನ ನೀಡಿದರು. ಹೊಸ ಶಾಖೆ ದೇವರ ಆಶೀರ್ವಾದದೊಂದಿಗೆ ಯಶಸ್ವಿಯಾಗಿ ಬೆಳೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ ಮಾತನಾಡಿ, ಮುಂದಿನ 6 ತಿಂಗಳೊಳಗೆ ದೇರಳಕಟ್ಟೆ ಶಾಖೆಯಲ್ಲಿ 10 ಕೋಟಿ ವ್ಯವಹಾರ ಸಾಧಿಸುವ ಗುರಿ ಹೊಂದಿದ್ದೇವೆ ಎಂದರು. 2018ರಲ್ಲಿ 500 ಕೋಟಿ ವ್ಯವಹಾರ ಹೊಂದಿದ್ದ ಬ್ಯಾಂಕ್ ಇಂದು 1530 ಕೋಟಿ ವ್ಯವಹಾರಕ್ಕೆ ಬೆಳೆದಿದ್ದು, ಇದು ಗ್ರಾಹಕರ ವಿಶ್ವಾಸ ಮತ್ತು ಸಿಬ್ಬಂದಿಯ ಸಮರ್ಪಣೆಯ ಫಲ ಎಂದು ಹೇಳಿದರು. ಸಹಕಾರ ಬ್ಯಾಂಕ್ ಆಗಿದ್ರೂ ರಾಷ್ಟ್ರೀಯ ಬ್ಯಾಂಕ್ಗಳ ಮಟ್ಟದ ಸೇವೆಗಳನ್ನು ಒದಗಿಸ್ತಾ ಇದ್ದು, ರಾಜ್ಯದಾದ್ಯಂತ ಸೇವೆ ವಿಸ್ತರಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ನ ಸುಪೀರಿಯರ್ ಜನರಲ್ ಮಿಲ್ಲಿ ಫೆರ್ನಾಂಡಿಸ್, ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಬ್ಯಾಂಕ್ಗಳ ಪಾತ್ರ ಮಹತ್ವವಾಗಿದೆ ಎಂದು ಹೇಳಿದರು. ಹಾಗೆಯೇ ಎಟಿಎಂ ಕೇಂದ್ರವನ್ನು ಉದ್ಘಾಟಿಸಿದ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಕಾಲೇಜ್ನ ಆಡಳಿತದಾರ ಫಾದರ್ ನೀಲೇಶ್ ಕ್ರಾಸ್ತಾ ಮಾತನಾಡಿ, ಫಾದರ್ ಮುಲ್ಲರ್ ಸಂಸ್ಥೆ ಮತ್ತು ಎಂಸಿಸಿ ಬ್ಯಾಂಕ್ 2 ಸೇವೆ, ವಿಶ್ವಾಸ ಮತ್ತು ಮಾನವೀಯತೆಯ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಆರ್ಥಿಕ ಭದ್ರತೆ, ಉತ್ತಮ ಆರೋಗ್ಯ ಮತ್ತು ಕುಟುಂಬದ ನೆಮ್ಮದಿಗೆ ಅಗತ್ಯವಾಗಿದ್ದು, ಬ್ಯಾಂಕಿಂಗ್ ಸೇವೆಗಳು ಸಮಾಜದ ಅಭಿವೃದ್ಧಿಗೆ ಭದ್ರ ಅಡಿಪಾಯವಾಗಿದೆ ಎಂದು ಹೇಳಿದರು. ಇನ್ನು ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಎಸ್ ಶೆಟ್ಟಿ ಮಾತನಾಡಿ, ಎಂಸಿಸಿ ಬ್ಯಾಂಕ್ ಕೇವಲ ಬ್ಯಾಂಕಿಂಗ್ ಸೇವೆಗೆ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಗಳ ಮೂಲಕ ಜನರ ವಿಶ್ವಾಸ ಗಳಿಸಿದೆ. ಸಮಾಜ ಸೇವಕರನ್ನು ಗುರುತಿಸಿ ಗೌರವಿಸುವ ಹಾಗೂ ಅವರ ಸೇವೆಗೆ ಪ್ರೋತ್ಸಾಹ ನೀಡುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಹೊಸ ಶಾಖೆಯಿಂದ ದೇರಳಕಟ್ಟೆ ಹಾಗೂ ಸುತ್ತಮುತ್ತಲಿನ ಜನರಿಗೆ ಗುಣಮಟ್ಟದ ಬ್ಯಾಂಕಿಂಗ್ ಸೇವೆಗಳು ಇನ್ನಷ್ಟು ಸುಲಭವಾಗಿ ದೊರೆಯಲಿಕ್ಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿ ವಿವಿಧ ಸಾಮಾಜಿಕ ಸಂಸ್ಥೆಗಳಿಗೆ ಒಟ್ಟು 5 ಲಕ್ಷ ಧನ ಸಹಾಯವನ್ನು ನೀಡಲಾಯಿತು. ದೇರಳಕಟ್ಟೆ ಪಣೀರು ಭಾಗದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಸಾಮಾಜಿಕ ಕಾರ್ಯಕರ್ತರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷರು, ನಿರ್ದೇಶಕರು, ಪ್ರಧಾನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಿಮಗೆ ಲಭಿಸಲಿ ಎಂದು ಹಾರೈಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿನ ವ್ಯವಹಾರ ಅಂದರೆ ಜನರು ಸ್ವಲ್ಪ ಹಿಂಜರಿಯುತ್ತಾರೆ, ಸ್ವಲ್ಪ ಹೆದರುತ್ತಾರೆ. ಹಲವು ಅವ್ಯವಹಾರ, ಜನರು ಪ್ರತ್ಯೇಕವಾಗಿ ಪಾಪದವರು ಕಷ್ಟ ನಷ್ಟಕ್ಕೆ ಸಿಲುಕುವುದು. ಆದರೆ ಎಂಸಿಸಿ ಬ್ಯಾಂಕ್ 114 ವರ್ಷಗಳಲ್ಲಿ ಜನರ ಪ್ರೀತಿಗೆ, ವಿಶ್ವಾಸಕ್ಕೆ ಪಾತ್ರವಾಗಿದೆ. 114 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸೇವೆ ಸಲ್ಲಿಸಿ
ಅವರ ಭರವಸೆ, ಮೆಚ್ಚುಗೆ, ಆಶೀರ್ವಾದ ಪಡೆದು 22ನೇ ಶಾಖೆ ಆರಂಭಿಸುವ ಸಾಧನೆ ಮಾಡಿದೆ. ಕಾಂಗ್ರ್ಯಾಚುಲೇಷನ್ಸ್ ಚೇರ್ಮನ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ MCC ಬ್ಯಾಂಕ್. ನಿಮ್ಮ ಈ ಶಾಖೆಯಲ್ಲಿ ಅಂಥದ್ದು ಆಗುವುದು ಬೇಡ. ಪ್ರಭು ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ ಅಧ್ಯಾಯ ಬರುವ ಜನರು ಹೆಚ್ಚಾಗಿ ಅವಿದ್ಯಾವಂತರು. ಬ್ಯಾಂಕ್ ಶಾಖೆಯ ಉದ್ಘಾಟನೆ ಕೇವಲ ಒಂದು ಕಟ್ಟಡದ ಆರಂಭವಲ್ಲ, ಅದು ಒಂದು ಪ್ರದೇಶದ ಆರ್ಥಿಕ ಬೆಳವಣಿಗೆ, ಜನರ ಸಬಲೀಕರಣ ಮತ್ತು ಸಮುದಾಯದ ಅಭಿವೃದ್ಧಿಯ ಹೊಸ ಅಧ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ದೇರಳಕಟ್ಟೆಯ ಜನತೆಗೆ MCC ಬ್ಯಾಂಕ್ ನೀಡುತ್ತಿರುವ ಈ ದೊಡ್ಡ ಕೊಡುಗೆ ಅತ್ಯಂತ ಶ್ಲಾಘನೀಯವಾಗಿದೆ. 114 ವರ್ಷಗಳ ಸುದೀರ್ಘ ಮತ್ತು ಸಮೃದ್ಧ ಇತಿಹಾಸವನ್ನು ಹೊಂದಿರುವ ಮಂಗಳೂರಿನ MCC ಬ್ಯಾಂಕ್ ಕರ್ನಾಟಕದಲ್ಲಿ ಸುಮಾರು 21 ಶಾಖೆಗಳ ಮೂಲಕ ಸೇವೆ ಸಲ್ಲಿಸುತ್ತಿದ್ದು, ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದಿದೆ. ಸಾವಿರಾರು ಕೋಟಿಗಳ ಠೇವಣಿ ಮತ್ತು ಸಾಲ ವ್ಯವಹಾರಗಳ ಮೂಲಕ ಬಲವಾದ ಆರ್ಥಿಕ ಸಾಮರ್ಥ್ಯವನ್ನು ಹೊಂದಿರುವ ಈ ಬ್ಯಾಂಕ್ ಕೃಷಿ, ಶಿಕ್ಷಣ, ಗೃಹ ನಿರ್ಮಾಣ ಹಾಗೂ ಸಣ್ಣ ವ್ಯಾಪಾರ ಕ್ಷೇತ್ರಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಜನರ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಅವರಿಗೆ ನಮ್ಮ ಅಭಿನಂದನೆಗಳು. ಸಾಮಾನ್ಯವಾಗಿ ನಾವೆಲ್ಲರೂ ಎಣಿಸುವುದು ದೈಹಿಕ ಆರೋಗ್ಯ, ರೋಗ ಇಲ್ಲದ ಸ್ಥಿತಿ. ಆದರೆ ಇನ್ನು ಹೋಲಿಸ್ಟಿಕ್ ಗ್ರೋತ್, ಸರ್ವತೋಮುಖವಾಗಿ ನಾವು ಆರೋಗ್ಯವನ್ನು ತೆಗೆದುಕೊಂಡರೆ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲ. ಆರೋಗ್ಯವೆಂದರೆ ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ ಮತ್ತು ಆರ್ಥಿಕ ಆರೋಗ್ಯವೂ ಕೂಡ ಸೇರಿಕೊಂಡಿದೆ. ಖಂಡಿತವಾಗಿಯೂ ಈ ದೇರಳಕಟ್ಟೆಯ ಪರಿಸರವನ್ನು ನಾವು ನೋಡಿದರೆ ನಾವೆಲ್ಲರೂ ಭಾಗ್ಯವಂತರು. ಎಲ್ಲ ರೀತಿಯ ಆರೋಗ್ಯವು ನಮಗೆ ಸಿಗಲು ಎಲ್ಲ ರೀತಿಯ ಸಂಸ್ಥೆಗಳು ಇವೆ. ಉದಾಹರಣೆಗೆ ದೈಹಿಕ ಆರೋಗ್ಯವೆಂದರೆ ಈ ದೇರಳಕಟ್ಟೆಯ ಸುತ್ತಮುತ್ತಲಿನಲ್ಲಿ ಬಹಳಷ್ಟು ಯೂನಿವರ್ಸಿಟಿಗಳು ಅಥವಾ ಹೆಲ್ತ್ ಸೆಕ್ಟರ್ ಆಸ್ಪತ್ರೆಗಳಿವೆ. ಅಲೋಪತಿ ಮಾತ್ರವಲ್ಲ, ಹೋಮಿಯೋಪತಿ, ಆಯುರ್ವೇದ, ಯೋಗ, ನ್ಯಾಚುರೋಪತಿ ಇಂತಹ ಆಸ್ಪತ್ರೆಗಳಿಂದ ನಮಗೆ ಈ ದೈಹಿಕ ಮತ್ತು ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯವು ಸಿಗುತ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡಿದರೆ ಆಧ್ಯಾತ್ಮಿಕ ಮತ್ತು ಪ್ರೀತಿಯ ಮಕ್ಕಳೇ, ಇವತ್ತು ತುಂಬ ಮಕ್ಕಳು 90% ಎಬವ್ ಒಂದು ಅಚೀವ್ಮೆಂಟ್ ಮಾಡಿ ಇವತ್ತು ಇಷ್ಟು ಜನರ ಮುಂದೆ ಸನ್ಮಾನ ಸ್ವೀಕರಿಸಿದ ನನ್ನ ಪ್ರೀತಿಯ ಮಕ್ಕಳೇ ಹಾಗೂ ಡೈರೆಕ್ಟರ್ಸ್, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಯಾವಾಗಲೂ ನಮ್ಮ ಬ್ಯಾಂಕಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾರೆ. ವಿಶೇಷವಾಗಿ ಅವರನ್ನು ನೆನಪಿಸುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ವಿಶೇಷ ಆಹ್ವಾನಿತರೆ, ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ನಮ್ಮ JV ಡಿಮೆಲ್ಲೋ ಇದ್ದಾರೆ, ಜಾನ್ ಅವರು ಬಾಂಬೆ ಅವರು ಸುಮಾರು ಬ್ಯಾಂಕುಗಳನ್ನು ಸ್ಥಾಪಿಸಿ ನಮಗೆ ಒಂದು ಯಾವಾಗಲೂ ಮಾರ್ಗದರ್ಶನ ನೀಡುವವರು ಇವತ್ತು ಆಗಮಿಸಿದ್ದಾರೆ. ತಮಗೆಲ್ಲರನ್ನು ನೆನಪಿಸುತ್ತಾ ವಿಶೇಷವಾಗಿ ನಮಗೆ ಇವತ್ತು MCC ಬ್ಯಾಂಕಿನ ಕುಟುಂಬಕ್ಕೆ ಒಂದು ಸಂತೋಷದ ದಿನ. ಯಾಕಂತ ಹೇಳಿದರೆ MCC ಬ್ಯಾಂಕಿಗೆ ಒಂದು ಚರಿತ್ರೆ ಉಂಟು. ನಮ್ಮ ಫಾದರ್ ನಿಲೇಶ್ ಕ್ರಾಸ್ತರ್ ಅವರು ಚಂದವಾಗಿ ಹೇಳಿದರು, MCC ಬ್ಯಾಂಕಿಗೆ 114 ವರ್ಷ ಚರಿತ್ರೆ ಉಂಟು, ಈ ಫಾದರ್ ಮುಲ್ಲರ್ ಸಂಸ್ಥೆಗೆ 140 ವರ್ಷ ಚರಿತ್ರೆ ಉಂಟು. ಫಾದರ್ ವಿಕ್ಟರ್ ಡಿಮೆಲ್ಲರ್ ಅವರು ಅತ್ಯಂತ ಸುಂದರವಾಗಿ ಹೇಳಿದರು, 114 ವರ್ಷದಿಂದ ಈ MCC ಬ್ಯಾಂಕು ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಸ್ಪಂದಿಸಿದೆ ಹೊರತು ಯಾರ ಹಣವನ್ನು